ಸರ್, ಇನ್ನೊಂದು ನಿನ್ನೆ ನೀವು ಹೇಳಿದಂತ ಸಂದರ್ಭದಲ್ಲಿ ಖಮೇನಿರ್ ಅವ್ರದ್ದು ಪ್ರೊಟೆಸ್ಟ್ ಮಾಡಿದಾಗ ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮತ್ತೊಂದು ಹೊಸ ಬೇಡಿಕೆ ಬಂದಿರುವಂತದ್ದು, ಆ ಪ್ರತಿಭಟನೆಯನ್ನ ತಡಿಬೇಕಾಗಿದ್ದಂತ ಇನ್ಸ್ಪೆಕ್ಟರ್ ಅವತ್ತು ತಡೆದಿಲ್ಲ, ಬದಲಾಗಿ ಅವರು ಅದಕ್ಕೆ ಭದ್ರತೆನೂ ಕೂಡ ಕೊಟ್ಟಿದ್ರು. ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಇಲಾಖೆಯಿಂದ ಅಂತ? ಅಲ್ಲ, ಅದನ್ನ ವಿಚಾರ ಮಾಡ್ತೀವಿ. ಅದನ್ನ ವಿಚಾರ ಮಾಡಿ ಅವ್ರ ಕಡೆಯಿಂದ ಏನಾದರೂ ತಪ್ಪುಗಳಾಗಿದ್ರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಂತೀವಿ. ಲಾರ್ಜರ್ ಇಂಟ್ರೆಸ್ಟ್ ಇಂದ ನೋಡಿ, ಒಂದು ಸಮುದಾಯ ನಮ್ಮ ದೇಶದಲ್ಲೂ ಇದೆ, ಸುನ್ನಿ ಶಿಯಾ ಅಂತೇಳಿ ಎರಡು ಗ್ರೂಪು ನಮ್ಮ ದೇಶದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಆ ಶಿಯಾ ಸಮುದಾಯಕ್ಕೆ ಸೇರಿದವರು ಖೊಮೇನಿಯವರು, ಅವರನ್ನ ಕೊಂದಿದ್ದಾರೆ ಅಂತೇಳಿ ಅವರು ಪ್ರತಿಭಟನೆ ಮಾಡಿದ್ದಾರೆ. ಅದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಷ್ಟೇ. ಸರ್, ಈಗ ಇನ್ನೊಂದು ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದಾಗ ಸರ್, ನಾವು ಅಮೆರಿಕಾದ ಅಷ್ಟು ಬೇಸ್ಗಳು ಹಾಳಾಗಿದೆ, ಆಪರೇಟ್ ಮಾಡೋದಕ್ಕಾಗಲ್ಲ, ನಾವು ಭಾರತದ ಬೇಸ್ ಅನ್ನ ಆಪರೇಟ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ ಅಂತ ಒಂದು ಹೇಳಿಕೆ ಬಂದಿರೋದು. ಭಾರತದ ಬೇಸ್ಗಳಂದ್ರೆ ನಮ್ಮ ಏರ್ಪೋರ್ಟ್ ಗಳನ್ನ ಕೂಡ ಯೂಸ್ ಮಾಡುವಂತದ್ದು, ಡಿಫೆನ್ಸ್ ಏರ್ಪೋರ್ಟ್ ಗಳನ್ನ ಯೂಸ್ ಮಾಡುವಂತ ಚಾನ್ಸಸ್ ಇದೆ ಅಂತ. ಅದು ಇಂಟರ್ನ್ಯಾಷನಲ್ ಪಾಲಿಸಿ, ಫಾರಿನ್ ಪಾಲಿಸಿ ಅಂತೇಳಿ ನಾವೇನು ಮಾಡ್ಕೊಳ್ತೀವಿ. ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಅಥವಾ ದೊಡ್ಡ ರಾಷ್ಟ್ರ ಲೈಕ್ ಅಮೆರಿಕ, ರಷ್ಯಾ, ನಮ್ಮ ಫಾರಿನ್ ಪಾಲಿಸಿ ಅಂತಾನೆ ಒಂದು ಮಾಡಿರ್ತಾರಲ್ವಾ, ಅದು ಅದರ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಕೇಂದ್ರ ಸರ್ಕಾರದವರು. ನಮಗೆ ಯಾವ ಸಂಬಂಧನೂ ಇರಲ್ಲ. ಹೇಳ್ಕೊಳ್ಳಿ ಬಿಡಿ, ಅದಕ್ಕೆ ನಾವು ಹೇಳ್ಕೊಳ್ಳೋರಿಗೆಲ್ಲ ನಾವು ಏನ್ ಮಾಡೋದು. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಫೋನ್ ಟ್ಯಾಪಿಂಗ್ ಕದ್ದಾಲಿಕೆ ಅಂತೀವಲ್ಲ ಆ ಥರದ್ದು ಯಾವುದೂ ಇಲ್ಲ. ಅದು ಇದ್ರೆ ಅವರು ಕೊಡ್ಲಿ ನಮಗೆ, ಸ್ಪೆಸಿಫಿಕ್ ಆಗಿ ಇಂಥವರ ಫೋನನ್ನು ನೀವು ಟ್ಯಾಪ್ ಮಾಡಿದ್ದೀರಿ, ಇಂಥವ್ರು ಮಾಡಿದ್ದಾರೆ, ಅದು ಸ್ಪೆಸಿಫಿಕ್ ಆಗಿ ಕೊಟ್ರೆ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಕೊಡ್ಲಿ ಅದನ್ನ. ಅವತ್ತು ನಾವೇನು ಉತ್ತರ ಕೊಡಕ್ಕಾಗುತ್ತೆ? ಅವಾಗ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂತೀವಿ. ಅಲ್ಲಲ್ಲ, ಅವರು ಮುಖ್ಯಮಂತ್ರಿಗಳಾಗಿದ್ದವರು, ಆ ಹೇಳಿಕೆ ಎಷ್ಟು ಸರಿ ಅಥವಾ ತಪ್ಪು ಅನ್ನೋದು ಅವರೇ ಹೇಳಬೇಕು. ಅಲ್ಲ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಎಲ್ಲ ರಾಜ್ಯದಲ್ಲೂ ಇಂಥ ಸಮಸ್ಯೆಗಳು ಬಂದೇ ಬರುತ್ತೆ. ಅವರನ್ನ ನಾವು ಒಂದು ರಾಜ್ಯಕ್ಕೆ ಸೀಮಿತ ಮಾಡಕ್ ಆಗೋದಿಲ್ಲ. ಆದರೆ ನಾವು ಕರ್ನಾಟಕದ ಮಟ್ಟಿಗೆ ಎಐಸಿಸಿ ಅಧ್ಯಕ್ಷರು ಅಂತ ನಾವು ಅವ್ರ ಗಮನಕ್ಕೆ ತರಬೇಕು. ನಾಟ್ ಆಸ್ ನಮ್ಮನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಂತಲ್ಲ. ನಾವು ಡೆಲ್ಲಿಗೆ ಹೋಗಿ ಈಗ ಬೇರೆಯವರು ರಾಹುಲ್ ಗಾಂಧಿ ಅವರು ಅಥವಾ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ರೆ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ಹೋಗಿ ಹೇಳ್ತಾ ಇತ್ತು. ಆದರೆ ನಮ್ಮ ಅಧ್ಯಕ್ಷರು ಇಲ್ಲೇ ಸಿಗ್ತಾರಲ್ಲ, ನಮಗೆ ಅದು ಸ್ವಲ್ಪ ಸುಲಭ. ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಅವರಿಗೆ ತಿಳಿಸ್ತೀವಿ. ಅದು ಅವ್ರ ಗಮನದಲ್ಲಿರಲಿ. ಯಾಕಂದ್ರೆ ವಿ ಆರ್ ಎ ನ್ಯಾಷನಲ್ ಪಾರ್ಟಿ. ನಾವೇನೇ ಡಿಸಿಷನ್, ಪಾಲಿಸಿ ಡಿಸಿಷನ್ ತಗೊಂಡ್ರೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಅಪ್ಲೈ ಆಗುತ್ತೆ. ಈಗ ತೆಲಂಗಾಣದಲ್ಲಿ ಆಗ್ಲೇ ಅವರು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಮೊದಲಿಂದನೂ ನಡೆದಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿತ್ತು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ರು. ಆಮೇಲೆ 2024ರಲ್ಲಿ ಮತ್ತೆ ತಿರುಗಾಗಿ ಡಿವಿಷನ್ ಮಾಡಬಹುದು ಅಂತ ಒಂದು ಆದೇಶ ಬಂತು. ಈಗ ಇದೆಲ್ಲ ನಡೀತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ. ಅದಕ್ಕೆ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ. ಇಲ್ಲ, ಅವ್ಯಾವು ಮಾತಾಡಲಿಲ್ಲ, ನಾವು ಅದ್ಯಾವುದು ಮಾತಾಡಿಲ್ಲ. Internal Thank reservation, sir. With respect to the internal reservation, you've already met Mallikarjun Kharge, Siddaramaiah, and various other leaders. So, what will be the outcome of this cabinet today, sir? No, 4:30 there is a cabinet meeting. Cabinet will take a decision. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.